ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ನಿಮ್ಮದು ಇದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ, ಅದೇ ರೀತಿ ಬ್ಲೂ ಪ್ರಿಂಟ್ ಕೂಡ ಪ್ರಕಟ ಮಾಡಿದ್ದಾರೆ. ಅದೇ ರೀತಿ ಹೊಸ ನಿಯಮಗಳನ್ನು ಪ್ರಕಟಣೆ ಕೂಡ ಮಾಡಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ನಿಮ್ಮದು ವಾರ್ಷಿಕ ಪರೀಕ್ಷೆ, ಈ ವರ್ಷದ 2025ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಪ್ರಶ್ನೆ ಪತ್ರಿಕೆ ಬಿಡುಗಡೆ ಮಾಡಿದ್ದಾರೆ, ಆದೇಶ ಕೂಡ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಉಪನ್ಯಾಸಕರ ಮಂಡಳಿ ಅಂದ್ರೆ ನಿಮ್ದು ಪಿ ಯು ಸಿ ಬೋರ್ಡ್ ಮಂಡಳಿ ಇರುತ್ತಲ್ಲ, ಅವರು ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ನಿಮ್ಮ ಬ್ಲೂ ಪ್ರಿಂಟ್ ಅದೇ ರೀತಿ ನಿಮ್ದು ಮಾಡಲ್ ಕ್ವೆಶ್ಚನ್ ಪೇಪರ್ ಅಂದ್ಬಿಟ್ಟು ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲೋಡ್ ಮಾಡಿದೆ, ಅದನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ವಿದ್ಯಾರ್ಥಿಗಳು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಏನಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ರೈಟಿಂಗ್ 100 ಅಂಕಗಳಿಗೆ ಇತ್ತು. ಆಗ 3 ಗಂಟೆ 15 ನಿಮಿಷ ಕಾಲಾವಕಾಶ ಇತ್ತು. ಬಟ್ ಈಗ ಬದಲಾವಣೆ ಆಗಿ ನಿಮಗೆ ಗೊತ್ತಿರೋಗೆ 70 ರಿಂದ 80 ಅಂಕಗಳಿಗೆ ನೀವು ಪ್ರಶ್ನೆ ಪತ್ರಿಕೆ ಇರುತ್ತೆ. ನಿಮಗೆ ಈಗ 3 ಅವರ್ ಮಾತ್ರ ಟೈಮ್ನ ಕೊಟ್ಟಿದ್ದಾರೆ. 3 ಗಂಟೆ ಕಾಲಾವಕಾಶ ಇರುತ್ತೆ. 2.25 ಗಂಟೆ ನೀವು 2 ಅವರ್ 45 ಮಿನಿಟ್ಸ್ ನೀವು ಬರೆಯೋದಕ್ಕೆ, ಪರೀಕ್ಷೆ ಬರೋದಕ್ಕೆ ಯೂಸ್ ಆದರೆ 15 ಮಿನಿಟ್ಸ್ ಬಂದ್ಬಿಟ್ಟು ಪರೀಕ್ಷೆನ ಓದ್ಕೊಳ್ಳೋದಕ್ಕೆ, ಕ್ವಶನ್ ಓದ್ಕೊಳ್ಳೋದಕ್ಕೆ ಕಾಲಾವಕಾಶ ನೀಡಿದ್ದಾರೆ. ಅಂದರೆ 2 ಗಂಟೆ 45 ನಿಮಿಷ ನಿಮಗೆ ರೈಟಿಂಗ್ ಟೈಮ್ ಇರುತ್ತೆ. ಪ್ರಶ್ನೆ ಪತ್ರಿಕೆ ಓದೋದಕ್ಕೆ 15 ಮಿನಿಟ್ಸ್ ಟೈಮ್ ಇರುತ್ತೆ. ಪರೀಕ್ಷೆ ಬಂದ್ಬಿಟ್ಟು ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಟೈಮು, ಅದೇ ರೀತಿ ಮಧ್ಯಾಹ್ನ 2 ರಿಂದ ಸಂಜೆ 5 ಎರಡು ಟೈಮ್ ಇದೆ. ಟೈಮ್ ಟೇಬಲ್ ನಿಮಗೆ ನಿಖರವಾಗಿ ಗೊತ್ತಾಗುತ್ತೆ. ಈಗ 50% ಆಯ್ಕೆ. ನಿಮಗೆ ಗೊತ್ತಿರೋ ಹಾಗೆ ಆಯ್ಕೆಗಳಿರ್ತವೆ, ಆಪ್ಷನ್ಗಳಿರ್ತವೆ. 50% ನೀವು ಆಯ್ಕೆ ಮಾಡಿ ಬರಬೇಕಾಗುತ್ತೆ. ಆಸ್ ಯೂಶುವಲ್ ವಿಜ್ಞಾನ ವಿಷಯಗಳು ನಿಮಗೆ ಗೊತ್ತಿರೋ ಹಾಗೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ 70 ಪ್ರಶ್ನೆಗಳಿಗೆ ಅವರು ಆನ್ಸರ್ ಮಾಡಬೇಕಾಗುತ್ತೆ. 70 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಅವ್ರಿಗೆ ಕೂಡ ಒಟ್ಟು ಬಂದ್ಬಿಟ್ಟು 105 ಕ್ವಶನ್ಗಳು ಕೂಡ ಇರ್ತವೆ. ಟೋಟಲ್ 105 ಕ್ವಶನ್ಗಳು ಇರ್ತವೆ. ಅಲ್ಲಿ ಅವರು 70 ಅಂಕಗಳಿಗೆ ಪರೀಕ್ಷೆ ಕೂಡ ಬರೀತಾರೆ. ಎಲ್ಲ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬ್ಲೂ ಪ್ರಿಂಟ್, ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬ್ಲೂ ಪ್ರಿಂಟ್ ಕೂಡ ನೋಡ್ಕೋಬಹುದು. ಒಂದೇ ವಿಷಯದಲ್ಲಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆ ಆಗಿರುತ್ತೆ ಬ್ಲೂ ಪ್ರಿಂಟ್ ಅಂತ ಹೇಳಿದ್ದಾರೆ. ಪ್ರತಿ ವಿಷಯದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ತಯಾರಬೇಕಾದ್ರೆ ಟೀಚಿಂಗ್ ಟೈಮ್ ಅಂತ ಇರುತ್ತೆ. ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾವು ತಂದಿದ್ದೀವಿ ಅಂತ ಹೇಳಿದ್ದಾರೆ. ಅಧ್ಯಾಯವಾರು ನಿಮ್ಮ ಚಾಪ್ಟರ್ ವೈಸ್ ಅವರು ಹಂಚಿಕೆ ಮಾಡಿ ಅದರ ಆಧಾರದ ಮೇಲೆ ನಿಗದಿಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂಕಗಳು ವ್ಯತ್ಯಾಸ ಆಗದಂತೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಯಾರಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ತಯಾರಿ ಮಾಡಬೇಕಾದ್ರೆ ನಿಮ್ದು ಅಲ್ಲಿ ಕ್ವಶನ್ ಬ್ಯಾಂಕ್ಗಳು, ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳು ಕೂಡ ಕೇಳಲು ಅವಕಾಶ ಇದೆ. ನಿಮಗೆ ಬರೀ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ಗಳು ಮಾತ್ರ ಕೇಳಂಗಿಲ್ಲ, ಹೊಸದಾಗಿ ಪ್ರಶ್ನೆಗಳು ಕೂಡ ಕೇಳೋದಕ್ಕೆ ಅವಕಾಶ ಇದೆ. ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಔಟ್ ಆಫ್ ಸಿಲೆಬಸ್ ಯಾವುದು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಅಂತ ಹೇಳಿ ಸ್ಪಷ್ಟನೆ ಮಾಡಿದ್ದಾರೆ. ನಮಗೆ ಕ್ವಶನ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ಅದೇ ರೀತಿ ನೀವು ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ನಮಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನ್ಯೂಮರಿಕಲ್ ವ್ಯಾಲ್ಯೂ ಬದಲಾಯಿಸಿ ಪ್ರಶ್ನೆಗಳನ್ನು ರೂಪಿಸಲು ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಕೆಲವೊಂದು ಟಫ್ ಅಂದ್ರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂದ್ರೆ ಸ್ವಲ್ಪ ತಕ್ಕ ಬಟ್ಟಿಗೆ ಟಫ್ ಕೇಳೋದಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅವಕಾಶ ಇರುತ್ತೆ. ಅದನ್ನು ಕೂಡ ನಾವು ಕೇಳ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಇಷ್ಟೆಲ್ಲ ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಮಾಡಲ್ ಪೇಪರ್ ನೋಡ್ಕೊಳ್ಳಿ. ನೀವು ನೀಟಾಗಿ ಪರೀಕ್ಷೆಗೆ ತಯಾರಾಗಿ. ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪರೀಕ್ಷೆಗೆ ಇಲ್ಲಿಂದ ತಯಾರಿ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡಲ್ ಕ್ವೆಶ್ಚನ್ ಪೇಪರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಔಟ್ ಆಫ್ ಸಿಲೆಬಸ್ ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ.